ಶಾಸಕ ಆಲಮಪ್ರಭು ಪಾಟೀಲ್ ಅವರು ಹಿಂದೆ ನಾವು ಡ್ರಗ್ಸ್ ವಿರುದ್ಧದ ಪ್ರತಿಭಟನೆ ಮಾಡ್ತಾ ಇರುವಾಗ ಡ್ರಗ್ಸ್ ವಿರುದ್ಧ ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗಿದ್ರು. ಅವರು ಯಾವುದೇ ರೀತಿಯಾದಂತಹ ಕುಮ್ಮಕ್ಕು ನೀಡಿಲ್ಲ. ಡ್ರಗ್ಸ್ ವಿರುದ್ಧ ಹಾಗೂ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅವರ ತೇಜೋವಧೆ ಮಾಡುವ ಸಲುವಾಗಿ ಈ ರೀತಿ ಹುನ್ನಾರದ ಕೆಲಸ ನಡೀತಾ ಇದೆ ಅಂತ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಗುರುಸ್ವಾಮಿ ಅವರು ತಿಳಿಸಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಆಲಮಪ್ರಭು ಪಾಟೀಲ್ ಅವರ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡಲಾಗುತ್ತಿದೆ ಎಂದು ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಗುರುಸ್ವಾಮಿ ಅವರು ತಿಳಿಸಿದರು. ಲಿಂಗರಾಜ್ ಕಣ್ಣಿ ಅವರು ಮಾಡಿರುವುದು ತಪ್ಪೇ ಆದರೆ ಕಾನೂನು ರೀತಿ ಕ್ರಮ ಆಗುತ್ತದೆ. ಸುಖಾಸುಮ್ಮನೆ ಕಾಂಗ್ರೆಸ್ ಅನೇಕ ಮುಖಂಡರು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಆಲಮಪ್ರಭು ಪಾಟೀಲ್ ಅವರ ಜೊತೆ ಒಡನಾಟ ಹೊಂದಿದ್ದಾರೆ. ಆದರೆ ಯಾರು ಕಳ್ಳರು ಯಾರು ಸುಳ್ಳರು ಎಂಬುದು ಶಾಸಕರು ನೋಡಿಕೊಳ್ಳಲು ಆಗುವುದಿಲ್ಲ. ಅದೇ ರೀತಿಯಾಗಿ ಲಿಂಗರಾಜ್ ಕಣ್ಣಿ ತಪ್ಪು ಮಾಡಿದರೆ ಅವರ ವಿರುದ್ಧ ಸೂಕ್ತವಾದ ಕ್ರಮ ಆಗಲಿ ಎಂದು ಶಾಸಕರೇ ಹೇಳಿದ್ದಾರೆ. ಆದರೆ ಕಲಬುರಗಿಯ ಅನೇಕ ವಿರೋಧ ಪಕ್ಷದ ನಾಯಕರು ಶಾಸಕರಾದ ಆಲಮಪ್ರಭು ಪಾಟೀಲ್ ಅವರ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನಮಸ್ಕಾರಗಳು. ನಮ್ಮ ಕಲಬುರಗಿಯ ಜನತೆಯ ಪರವಾಗಿ ನನ್ನ ನಮಸ್ಕಾರಗಳು. ಹಾಗೂ 15 ಮತ್ತು 2024ರಲ್ಲಿ ನಮ್ಮ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯಿಂದ ಮದ್ಯ ಮಾರಾಟ ಹಾಗೂ ಡ್ರಗ್ಸು ಹಾಗೂ ಗಾಂಜಾ ಬಗ್ಗೆ ನಾವು ಹೋರಾಟ ಸತ್ಯಾಗ್ರಹ ಮಾಡಿದ್ದೇವೆ. 3 ದಿನ ಉಪ ಸತ್ಯಾಗ್ರಹ ಮಾಡಿದ್ದೇವೆ. ಆ ಸತ್ಯಾಗ್ರಹದಲ್ಲಿ ಯಾವ ಪಕ್ಷದವರು ಬಂದು ನಮ್ಮನ್ನು ಬೆಂಬಲ ಕೊಟ್ಟಿಲ್ಲ. 3 ದಿನ ಕೂತ್ಕೊಂಡಿದ್ದೆವು, ಯಾರೂ ಬರಲಿಲ್ಲ. ಹಾಗೂ ನಮ್ಮ ಪರವಾಗಿ ಒಬ್ಬ ವ್ಯಕ್ತಿ ಹಾಲಿ ಶಾಸಕ ಆಗಿರುವ ಶ್ರೀ ಆಲಮಪ್ರಭು ಪಾಟೀಲ್ ಅವರು ನಮ್ಮ ಸಂಘಟನೆಯನ್ನು ಬೆಂಬಲ ಕೊಟ್ಟು ಜಿಲ್ಲಾಧಿಕಾರಿಯವರಿಗೆ, ಡ್ರಗ್ಸ್ ಅಧಿಕಾರಿಯವರಿಗೆ ಹಾಗೂ ಅಬಕಾರಿ ಅಧಿಕಾರಿಯವರಿಗೆ ಬಂದು ವಿರುದ್ಧವಾಗಿ ಮನವಿ ಕೊಟ್ಟಿದ್ದಾರೆ. ಅವರು ಒಂದು ಸರಳ ವ್ಯಕ್ತಿ. ಏಕೆ ಅಂದರೆ ತಮ್ಮ ರೂಲಿಂಗ್ ಸರ್ಕಾರ ಇದ್ದರೂ ಕೂಡ ಸರ್ಕಾರ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಅವರು ಏನು ಮಾಡಿದ್ದಾರೆ ಅಂದರೆ ತಮ್ಮ ಸರ್ಕಾರ ಇದ್ದರೂ ಸರ್ಕಾರ ವಿರುದ್ಧ ಮಾತಾಡಿ, ಅಧಿಕಾರಿ ವಿರುದ್ಧ ಮಾತಾಡಿ ನಮ್ಮ ಸಂಘಟನೆಗೆ ಒಂದು ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ನಾವು ಉಪವಾಸ ಕೂತಾಗೆ ಯಾರು ನಾವು ಹೋರಾಟ ಮಾಡುವಾಗ ಯಾರು BJP ಶಾಸಕರು ಯಾರೂ ಬಂದಿಲ್ಲ, ಮಾಜಿ ಶಾಸಕರು ಬಂದಿಲ್ಲ, JDS ಶಾಸಕರು ಬಂದಿಲ್ಲ. ಯಾಕೆ ನಿಮಗೆ ಗಮನ ಇದ್ದಿಲ್ವಾ? ಗುಲ್ಬರ್ಗದಲ್ಲಿ ಏನಾಗ್ತಾಯಿದೆ ನಿಮಗೆ ಗೊತ್ತಾಗಲ್ವಾ? ಯಾಕೆ ಈ ಥರ ಮಾಡ್ತೀರಾ ನೀವು? ಎಲ್ಲ ಗುಲ್ಬರ್ಗದಲ್ಲಿ ಎಷ್ಟೋ ಸಂಘಟನೆಗಳಿದ್ದಾವೆ, ಎಷ್ಟೋ ದಿನ ಹೋರಾಟ ಮಾಡ್ತಾರೆ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಾಗೋದಿಲ್ವಾ? ಮಾಡಬೇಕು, ನೋಡಬೇಕು ಯಾರು ಓಟ್ ಏನು ಮಾಡ್ತಾಯಿದ್ದಾರೆ, ಒಳ್ಳೇದು ಮಾಡ್ತಾಯಿದ್ದಾರೆ, ಕೆಟ್ಟದ್ದು ಮಾಡ್ತಾಯಿದ್ದಾರೆ ಅಂತೆ. ಹೀಗೆ ಆಲಮಪ್ರಭು ಪಾಟೀಲ್ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ಲ ವಿರೋಧ ಪಕ್ಷದವರು ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಲಿಂಗರಾಜ ಕಣ್ಣಿಯವರು ಡ್ರಗ್ಸ್ ಬೇಕದಲ್ಲಿ ಹಾಗಾಗಿದ್ದಾರೆ, ಹೀಗಾಗಿದ್ದಾರೆ. ಅವ್ರದ್ದು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕಾರ್ಯಕರ್ತರು, ಸದಸ್ಯರು, ಅವರೊಟ್ಟಿಗೆ ಇದ್ದವರು, ಅವರೊಟ್ಟಿಗೆ ಕೆಲಸ ಮಾಡಿದವರು. ಹಾಗಂತೆ ಅವ್ರ ಬಗ್ಗೆ ನೀನು ಅಪರಾಧ ಮಾಡೋದಾದ್ರೆ ತಪ್ಪಲ್ಲ. ಅವ್ರೇನು ಪ್ರೂಫ್ ಇದೆಯಾ? ಪ್ರೂಫ್ ಇದ್ದರೆ ಅಷ್ಟೇ ನಾವು ವಿಶ್ವಾಸ ಮಾಡ್ತೀವಿ. ಯಾಕೆಂದರೆ ಲಿಂಗರಾಜ್ ಕಣ್ಣಿಯವರು ಮಾಡಿದವರು ಬಿಟ್ಟಿಲ್ಲ, ಅದು ಸೆಕೆಂಡ್ರಿ. ಮಾಡಿದ್ರೆ ಪ್ರೂಫ್ ತೋರಿಸಿ, ಗುಲ್ಬರ್ಗ ಜನತೆ ಗೊತ್ತಾಗಬೇಕಲ್ಲ ಮಾಡಿದ್ರೆ ಮಾಡಿಲ್ಲ ಅಂತೇಳಿ. ಅದಕ್ಕಾಗಿ ಸುಮ್ಮನೆ ಅವ್ರ ಮಗ ಶಾಮೀಲಿದ್ದಾರೆ, ಅವ್ರು ಆಲಮಪ್ರಭು ಅವರು ಶಾಮೀಲಿದ್ದಾರೆ, ಅವ್ರ ಆಪ್ತ ಮಿತ್ರ ಇದ್ದಾರೆ, ಇದು ತಪ್ಪು. ಇನ್ನೊಬ್ಬರ ಬಗ್ಗೆ ಕೌಂಟ್ರ್ ಮಾಡೋದು ತಪ್ಪು. ಯಾಕಂದರೆ ನೀವು ವಿರೋಧ ಪಕ್ಷ ಇದ್ದೀರಿ, ಅವ್ರು ನೀವು ಮಾಡೋ ಕರ್ತವ್ಯದೇ ಮಾಡಬೇಕಾಗ್ತದೆ. ಆದರೆ ಒಂದು ಒಳ್ಳೆಯ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ಅವ್ರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಾವೆ ಅಂತ ತಿಳ್ಕೊಬೇಕು ನಾವು. ಯಾಕೆ ಅಂದರೆ ಆಲಮಪ್ರಭು ಪಾಟೀಲ್ ಸಾಹೇಬರು ಯಾರೇ ಕರೀಲಿ, ಯಾರೇ ಒಂದು ಚಿಕ್ಕ ಮಗು ಕರೆದು ಕೂಡ ಹೋಗಿ ಅವರಿಗೆ ಬೆಂಬಲ ಕೊಡುವಂಥ ವ್ಯಕ್ತಿ. ಅವ್ರ ಬಗ್ಗೆ ನಾವು ಯಾರೇ ಆಗಲಿ ಕೆಟ್ಟದಾಗಿ ಟಾಂಗ್ ಕೊಡಬಾರ್ದು. ಈ ಗುಲ್ಬರ್ಗಾದಲ್ಲಿ ಅತಿ ಹೆಚ್ಚಾಗಿ ಗಾಂಜಾ, ಡ್ರಗ್ಸು, ಮದ್ಯ ಮಾರಾಟ ತುಂಬ ದಿನ ಬರ್ತಾ ಹೆಚ್ಚಾಗ್ತಾಯಿದೆ. ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ನಿಮಗೆ ಕೈ ಜೋಡಿಸಿ ಹೇಳ್ತೀನಿ, ಅದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ವಿಚಾರ ಮಾಡಿ. ಅಲ್ಲಿ ಏನು ಚಿಕ್ಕ ಮಕ್ಕಳು 12 ವರ್ಷದ ಮಕ್ಕಳು ಕೂಡ ಡ್ರಗ್ಸ್ ಕುಡಿತಾ ಇದ್ದಾರೆ, ಗಾಂಜಾ ಕುಡಿತಾ ಇದ್ದಾರೆ. NU ಕಾಲೇಜ್ ಹತ್ರ ನೋಡಿ ಎಷ್ಟು ಜನ ಕುಡಿತಾ ಇದ್ದಾರೆ. ರೈಲ್ವೆ ಪಟ್ಟಿ ಹತ್ರ ನೋಡಿ ಎಷ್ಟು ಜನ ಮಕ್ಕಳು ಇದು ಮಾಡ್ತಾ ಇದ್ದಾರೆ. ಎಷ್ಟು ಹಳ್ಳಿಗಡದಲ್ಲಿ ಮನೆ ಹಾಳಾಗ್ತಾ ಇದ್ದಾವೆ. ಅದ್ರ ವಿಚಾರ ಯಾರಾದ್ರೂ ನಿಮ್ಮಲ್ಲಿ ವಿಚಾರ ಮಾಡ್ತಾ ಇದ್ದೀರಾ?
ಮದ್ಯ ಮಾರಾಟದಿಂದ ಸರಾಯಿ ಕುಡಿದು 12 ವರ್ಷ 14 ವರ್ಷ ಮಕ್ಕಳು ಗಾಂಜಾ ಡ್ರಗ್ಸ್ ಗೋಡಿ ದಿನೊಬ್ಬರು ಸಾಯ್ತಾ ಇದ್ದಾರೆ, ಮನೆ ಹಾಳಾಗ್ತದೆ. ಅದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ. ಒಬ್ರು ಏನೋ ಒಂದು ಯಾರು ಕೆಟ್ಟ ಕೆಲಸ ಮಾಡಿರೋದು, ಒಳ್ಳೆ ಮಾಡಿರೋದು ಸೆಕೆಂಡ್ರಿ, ಕೆಟ್ಟದ್ದು ಮಾಡಿರೋದು ಸೆಕೆಂಡ್ರಿ. ಇದು ಅದೇನೋ ಪ್ರೂಫು ಆಗಿಲ್ಲ. ಅದು ಯಾವ ಕಾರಣ ಅಲ್ಲಂ ಪರಪಟ್ಲವರು ಆಪ್ತವರು, ಅಲ್ಲ ಪರಪಟ್ಲವರು ಮಗ ಹಾಗೆ ಇದ್ದಾರೆ ಹೀಗಿದ್ದಾರೆ ಹಾಗೆ ಹೇಳೋದು ಇನ್ನೊಬ್ಬರಿಗೆ ಅವರಿಗೆ ಕೆಟ್ಟ ಹೆಸರು ತರೋದು ತಪ್ಪು. ನಮಗೆ ಸಂಘಟನೆಗೆ ನಾವು ದೊಡ್ಡ ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಬೆಂಬಲ ಕೊಟ್ಟವರು ಶ್ರೀ ಅಲ್ಲಂ ಪರವ ಪಾಟೀಲ್ ಸಾಹೇಬರು. ತಾವು ಹಾಲಿ ಶಾಸಕರಾಗಿ ತಮ್ಮ ಸರ್ಕಾರ ವಿರುದ್ಧ ಮಾತಾಡಿದ್ದಾರೆ ಅವರು. ಅಂಥ ವ್ಯಕ್ತಿ ಎಲ್ಲಿ ಸಿಗೋದಿಲ್ಲ. ಅಂಥ ವ್ಯಕ್ತಿ ಕಳ್ಕೋಗು ನಮ್ಗೆ ಇಷ್ಟ ಇಲ್ಲ. ಒಳ್ಳೆ ಅಭಿವೃದ್ಧಿಗಾಗಿ ಗಮನ ಕೊಡಿ. ಸುಮ್ಮನೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೆಟ್ಟದಾಗಿ ಮಾತಾಡೋದು ಬಿಡಿ. ಹಾಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ನೋಡ್ಕೊಳ್ಳಿ. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕಲಬುರಗಿ ಡಿಸ್ಟಿಕ್ದಲ್ಲಿ ಒಳ್ಳೆ ಕೆಲಸ ಆಗಬೇಕಂತೇಳಿ ಅದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿ ಫಸ್ಟು. ಅದಾಗಿ ಸುಮ್ಮನೆ ಹಾಗೆ ಹೀಗೆ ಹೇಳ್ಕೊಂಡು ಹೋಗಬೇಡಿ. ಜಿಲ್ಲೆಯಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಮುಂದೂ ಮಾಡ್ತಾರೆ. ಅವ್ರ ಬಗ್ಗೆ ಸುಳ್ಳು ಆರೋಪಿಯನ್ನು ಮಾಡೋದು ಬಿಡಿ ದಯಮಾಡಿ. ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿಯ ಜಿಲ್ಲಾಧ್ಯಕ್ಷರಿಗೆ ಗುರುಸ್ವಾಮಿ ಹಿರೇಮಠ್. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ರವಿ ಗೌಳಿಯವರು ಶಾಸಕರು, ರವಿ ಗೌಳಿಯವರು ನಮ್ಮ ಕಾರ್ಯಕರ್ತರು ಹಾಗೂ ನಾಗೇಶ್ ಅವರು ಸಮೃದ್ಧಿ ಕರ್ನಾಟಕದ ಕಾರ್ಯಕರ್ತರು. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.